ಗೈಸ್ ಎಲ್ರಿಗೂ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಇಲ್ಲ, ಫುಲ್ ಅಪೋಸ್ ಮಾಡ್ತಾಯಿದ್ರು. ಈ ವ್ಲಾಗ್ ಟೈಟಲ್ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಆ್ಯನಿವರ್ಸರಿ ವ್ಲಾಗು ಅಂತ. ಇವತ್ತಿಗೆ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿ 24 ವರ್ಷ ಮುಗೀತು. 24 ವರ್ಷ ಮುಗಿದು 24 ವರ್ಷ ಕಂಪ್ಲೀಟ್ ಆಗಿ 25 ವರ್ಷಕ್ಕೆ ಹೆಜ್ಜೆ ಇಕ್ತಾವ್ರೆ. ಅಂದರೆ 25 ಕಂಪ್ಲೀಟ್ ಆಗಿಲ್ಲ, 24 ವರ್ಷ ಮುಗಿದು ಕಂಪ್ಲೀಟಾಗಿ. ಮಾಡೋ ಪ್ಲಾನ್ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಮುಂಚೂರು ಇಷ್ಟ ಇರಲಿಲ್ಲ, ಫುಲ್ ಅಪೋಸ್ ಮಾಡಿದ್ರು. ನಾನು ಬೆಳಗಿಂದ ಯಾವ್ಯಾವ ಕೆಲಸ ಮಾಡ್ಕೊಂಡು ಆಚೆ ಕೆಲಸ 10 ಗಂಟೆವರೆಗೂ ಮನೇಲಿ ಇದ್ಬಿಟ್ಟು ಆದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು. ಆ ಕೆಲಸದ ಮೇಲೆ ಆಚೆ ಹೋಗಿ ಜಸ್ಟ್ ಇವಾಗ ಮನೆಗೆ ಬಂದೆ. ನಮ್ಮ ನಾಗೇಶ್ ಅಣ್ಣ ಅವರು ಸಡನ್ ಎಂಟ್ರಿ ಕೊಟ್ಬಿಟ್ಟವ್ರೆ, ಮಾಡಲೇಬೇಕು ಅಂತ. ನಮ್ಮ ನಾಗೇಶ್ ಅಣ್ಣಗೆ ಗೊತ್ತಿತ್ತು ಅಪ್ಪ ಅಮ್ಮಂದು ಇವತ್ತು ಆ್ಯನಿವರ್ಸರಿ ಅಂತ. ಅದಕ್ಕೆ ಅವರು ಫುಲ್ಲು ಬಟ್ಟೆ ಗಿಟ್ಟೆ ಅಂತೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಮಾಡೋಣ ಅಂತ ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ. ಅವರೆಲ್ಲ ಇರಲಿಲ್ಲ ಅಂತಂದ್ರು ನಾನು ಚಿಕ್ಕದಾಗಿ ತಂದು ಮಾಡೋಣ ಅಂತ ಪ್ಲಾನ್ ಇತ್ತು. ಸಣ್ಣದಾಗಿ ಇಷ್ಟೇ ಹಬ್ಬಕ್ಕೆ ತಂದುಬಿಟ್ಟು ಇವರೆಲ್ಲ ಬಂದ್ಬಿಟ್ಟವ್ರೆ. ಬಟ್ ನಮ್ಮ ಅಪ್ಪ ಅಮ್ಮ ಒಂಚೂರು ಇಷ್ಟ ಇಲ್ಲ ಇದೆಲ್ಲ ಮಾಡೋದು, ಊರಲ್ಲಿ ಆಡ್ಕೊಂಡು ನಕ್ಕೊಡ್ತಾರೆ ಅಂತ. ಆದರೂ ಇದೆಲ್ಲ ಏನು ಅಪರೂಪಕ್ಕಲ್ಲ, ಡೈಲಿ ಮಾಡಲ್ಲ. ಇರಲಿ ಏನಂದ್ರೆ ಮೆಮರಿ ಥರ ಈ ವರ್ಷನೇ ಮಾಡ್ತಿರೋದು. ನಾನು ಹುಟ್ಟಾಗಿಂದ ನಾನು ಬುದ್ಧಿ ಕಂಡಾಗಿಂದ ಒಂದು ದಿಸ್ಕು ಈ ಥರ ಮಾಡಿಲ್ಲ, ಅವರು ಆಚರಿಸ್ಕೊಂಡಿಲ್ಲ. ಏನೋ ಅವ್ರ ಖುಷಿಗೆ ಮನೇಲಿ ದೇವ್ರಿಗೆ ಇವ್ರು ಪೂಜೆ ಮಾಡ್ಕೊಂಡು ಪಾಯಸ ಗೀಸ ಮಾಡ್ಕೊಂಡು ತಿನ್ನೋರು ಅಷ್ಟೇ, ವಡೆ ಪಾಯಸ ತಿನ್ಕೊಂಡು. ಈ ಸರಿನೇ ಕೇಕ್ ಹೋಗಿ ಒಂದು ಸೆಲೆಬ್ರೇಷನ್ನು ಒಂಚೂರು ಇಷ್ಟ ಇಲ್ಲ. ಒಂಥರ ಫನ್ನಿಯಾಗಿ ಒಂಥರ ಎಮೋಷನ್ನಾಗಿ ಈ ವ್ಲಾಗಿರ್ತದೆ, ಇರ್ಬೋದು, ಗೊತ್ತಿಲ್ಲ ಏನಿರ್ತದೆ ಅಂತ. ವ್ಲಾಗ್ನ ಕೊನೆವರೆಗೂ ನೋಡ್ರಿ ಏನಿರ್ತದೆ ಅಂತೆಲ್ಲ. ನಾಗೇಶ್ ಅಣ್ಣವರು ಬಂದ್ಬಿಟ್ಟವ್ರು ಅಲ್ಲೇ ಸಡನ್ನಾಗಿ ಎಂಟ್ರಿ ಕೊಟ್ಬಿಟ್ಟವ್ರೆ. ಕಿರಣಂಗೂ ಫೋನ್ ಮಾಡಿದ್ರಂತೆ, ಕಿರಣನ ಬರ್ತಾವೆ ನೀನು ಅರ್ಧ ಗಂಟೆ ಬರ್ತೀನಿ ಅಂತಂದ. ನಾವು ಕಿರಣ, ನಾಗೇಶ್ ಅಣ್ಣ, ಅಪ್ಪ ಅಮ್ಮ, ಅಜ್ಜಿ ಇಷ್ಟೇ ಜನ ನೋಡಂಬರಿ. ಇವಾಗ ಕೇಕ್ ಕೂಡ ತಂದಿಲ್ಲ, ಕೇಕ್ ತರಕ್ಕೆ ನಾನು ಬಂದಿದ್ದೀನಿ. ಇವಾಗ ಕೇಕ್ ತರಕ್ಕೆ ಹೋಗಬೇಕು. ಸೊ ಹಂಗೆ ಆನ್ ದ ವೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ನಿಮಗೂ ತೋರಿಸ್ತಾನೆ ಹೆಂಗಿರುತ್ತೆ ಆ್ಯನಿವರ್ಸರಿ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ನಮ್ಮೂರಿಂದ ಒಂದು 5 ಕಿಲೋಮೀಟರ್ ದೂರ ಹೋಗಬೇಕು ಕೇಕ್ ತರೋಕ್ಕೆ. ಕೇಕ್ ತಗೊಂಡು ಮುಂದಿನ ಕೆಲಸ ನೋಡಂಬರ್ರಿ ಏನೇನಾಗ್ತದೆ ಎತ್ತೈತೆ ಅಂತ. ಗೈಸ್ ಕೇಕ್ ತಗೊಳಕ್ಕೆ ಬಂದಿದ್ದಾಯಿತು. ಇದೊಂದು ಕಲರು, ಸೊ ಇದೊಂಥರ, ಈ 4 ಥರ ಬರ್ತವೆ ಗೈಸ್. 1 2 3 4 5 ವೇರಿಯಂಟ್ ಅವೆ. ಇದೇ ಫಿಕ್ಸು. ಕಿರಣ ಬರ್ತಾವನೆ, ಕಿರಣಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ನು ಬಚ್ಚಿದ್ದಂಗೆ ಇಷ್ಟಾಗ ಒಂದು ಚಾಕ್ಲೇಟ್ ಫ್ಲೇವರ್ ಎತ್ಕೊಂಡು ಹೋಗ್ಬೇಕು. ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು ಅಂತ ಬರ್ಸಿದಾಯ್ತು. ಇನ್ನೇನೋ ಎಕ್ಸ್ಟ್ರಾ ಏನು ಬೇಡ ತಾನೆ, ಅದೆಲ್ಲ ಕೊಡಲಿಲ್ಲ ಅಂದರೆ ಅಷ್ಟೇ. ಆಮೇಲೆ ಅದೆಲ್ಲ ಕೇಕಿಗೆ ಕಾಂಟ್ರಿಬ್ಯೂಷನ್ ಅದೆಲ್ಲ. ನಾನು ಸ್ಟಾರ್ಟ್ ಆದಾಗಿಂದ ಏನೇನು ಸೆಲೆಬ್ರೇಷನ್ ಎಲ್ಲ ಬಂದದ್ದು ಆವಾಗಿಂದ ಇದೊಂದೇ ಅಂಗಡಿ. 50 ರೂಪಾಯಿ ಕೊಡೋಣ ಬರೋಣ ನೆಕ್ಸ್ಟ್ ಟೈಮು 50 ರೂಪಾಯಿಗೆ. ಗೈಸ್ 1 kg ಕೇಕು, 1 ಪಾಪರು 500 ರೂಪಾಯಿ ಫಿಕ್ಸ್. ನಾನು ಇಲ್ಲಿ ಇದು ಕಚ್ಚಸ್ ಕರೆಕ್ಟಾಗೆ ಅವತ್ತು ಅಲ್ಲಿ ಹತ್ತಿ ಮೇಲೆ ಟ್ಯಾಕ್ಸ್ ಹಾಕಿದ್ರು 605 ರೂಪಾಯಿ ಗೈಸ್. 1 kg ಬರೀ ಕೇಕಿಗೆ 605 ರೂಪಾಯಿ. ನಾನಿಲ್ಲ ಹೆಂಗಪ್ಪ ಅಂದ್ರೆ 1 kg ಕೇಕು ಪಾಪರು 2 ಸೇರಿ 500 ರೂಪಾಯಿ. ಜಾಸ್ತಿ ಮಾತಾಡಂಗಿಲ್ಲ. ಎಲ್ಲ ಗಾಡಿ ನಿಂದು. ಓ ಮನೆಯೆಲ್ಲ ಗಂಗಮ್ಮಂತದಲ್ರಿ, ಮನೆಯೆಲ್ಲ ಗಮ್ಮಸ್ತಾವಲ್ಲ ಇಲ್ಲಿ. ಏನ್ ಮಾಡ್ತಿದ್ರಿ ಇಲ್ಲಿ ನೋಡಿ ಇಲ್ಲಿ ಕತೆನಾ ಅಕ್ಕನ ಮನೆ ಇದು ಬರ್ತಡೇ ಮಾಡ್ದಲ್ಲ ಎಲ್ಲ ಸರ್ದಿದ್ದಿ ಅಂತ ನಾವೇನು ಮಾಡಿಲ್ಲ. ನಾನೇ ಸ್ಪೆಷಲ್ ಪಕ್ಕದ ರೂಮಲ್ಲಿ ಆಗೈತಲ್ಲ ನೀನು ತಂದಿದ್ದಿ ಅಂತ ನಾವು ಕೈ ಕೂತಿದೀವಿ. ಅಂಕಲ್ ಫೋನ್ ಮಾಡ್ಬಿಟ್ರು ನೀನೆಲ್ಲ ನಿನ್ನಿದಕ್ಕೆ ನೀನ್ ರೆಡಿ ಆಗೋದ್ ಬಿಟ್ಟು ನೀನು ಮತ್ತೆ ಜಗಳ ಆಡಕ್ ಹೋಗ್ತೀನಿ ನೀನು ಕೆಲಸ ಮಾಡಂಗಿಲ್ಲ ಇದಲ್ವಾ. ಹೋಗಪ್ಪ ನೀನೇಗಪ್ಪ ಹಿಂಗಿದ್ದೆ. ನಮ್ಮ ಅಮ್ಮ ಅಣ್ಣ ಬೇರೆ ಕರ್ಸೋರೆ. ಅಣ್ಣ ನೋಡ್ರಿ ಹೆಂಗವ್ರೆ, ಸೇಮ್ ಎಲ್ಲ ಒಂದೇ ಪ್ರಿಂಟು. ಅಯ್ಯೋ ಇದಲ್ಲ ಅಂದ್ರೆ ನಾನ್ ಬಂದ್ಮೇಲೆ ನೀವು ಕೆಲಸ ಮಾಡ್ತಿರಲ್ಲ, ನನ್ ಗಂಡ ಹೋಯ್ತಪ್ಪ. ಯಾಕ್ರಮ್ಮ ಮಾಡಲ್ವಾ? ಯಾಕೆ ಮಾಡಲ್ಲ ಹೇಳಿ ನೋಡೋಣ. ಇವ್ರಿಗೆ ಮದ್ವೆ ಆಗಿ ಪೂಜೆ ಖುಷಿನೇ ಇರುವಂತ ಇವ್ರಿಗೆ. ಹೆಂಗ್ ಬೇಡ ಕಟ್ ಮಾಡ್ತೀವಿ ತಂದು ಮಕ್ಕೊಡಿಲ್ಲ ಮಾಡಿಲ್ಲ. ಅಷ್ಟು ದೂರ ಬಂದಿದ್ದು ಬಲೆ ಯಾವತ್ತು ಮಾಡಿಲ್ಲ ಮಾಡಕ್ಕೆ ಅಲ್ಲ. ಅಷ್ಟೂರಿಂದ ಬಂದಿರೋದು ನಾನು. ನಮಗೋಸ್ಕರ ಇಬ್ರು ಜೊತೆಗೆ ಗಂಡ ಹೆಂಡ್ರು ಪಕ್ಕ ನಿಂತ್ಕೊಂಡು ಇವ್ರನ್ನ ಬಿಟ್ಟಾಕ್ಬಿಡ್ರಿ. ಇವ್ರು ನನಗೋಸ್ಕರ ಮಾಡ್ಲೇಬೇಕು ನೀವು. ಪಾರ್ಟ್ನರ್ ನಾನು ಇವತ್ತು ನಿಮಗೆ ಇದ್ರಲ್ಲಿ ಊಟ ಮಾಡಿದ್ರಲ್ಲಿ ಮಾಡ್ತೀರಾ ಮಾಡೋ ಹೇಳಮ್ಮ ಇವಾಗ. ಇಲ್ಲಪ್ಪ ಮಾಡಲ್ಲ. ಕುತ್ತಿಗೆ ಹಾಕ ಹೌದು ಹಾಕ ನೋಡು. ಹುಡುಗಿ ಹುಡುಗಿ ಹೋಗ್ಬಾರ್ಲ ಮರಿಲೇ ನೀನ್ ನನಗೆ ಅದ್ರಸ್ಬಿಡ. ನೀನೇ ನೋಡಿ ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕೊಂಡ್ರು ರೆಡಿಯಾಗಿ ನಿಂತಿದ್ದೀನಿ. ನಾಗೇಶ್ ನಾಗಿರೋದ್ರಿಂದ ವಸಂತ ಸೀರೆ ಕೊಡ್ತಾರೆ. ನಾನಂತ ಕೊಡ್ತಿಲ್ಲ. ಇಲ್ಲಿ ನೋಡೋಣ ಮದುವೆ ಗಂಡ ಮಾಡ್ಕೊಳೋದಿಲ್ಲ ಅಂತಿದ್ರು. ಬಟ್ ನೋಡು ಬಟ್ಟು ನಮ್ಮ ಅಪ್ಪ ಎಗರಾಡ್ತಿದ್ ನೋಡ್ಬೇಕಾಯ್ತು ಅಣ್ಣ. ನೀನ್ ಬಂದಿರ್ ಕೊಂಚೂರು ತಣ್ಣಗಾಗದೆ. ಈ ಎಲ್ಲ ಏನ್ಕಿದ್ದು ನನ್ ಬೇಕಾ ಇದೆಲ್ಲ ಅಂತಿದ್ಬಿಟ್ಟು ರೆಡಿಯಾಗಿ ನಿಂತಿರ್ ನೋಡಲ್ಲಿ. ಒಳ್ಳೆ ವೈಟ್ ಹಾಕೊಂಡಿ MLA ತರ.
ಯಾವ ಫಂಕ್ಷನ್ ಗೊತ್ತಿ ಹೋಗಿ ಅಂತೆ ಬಿಟ್ಟು ಇದು ಬ್ಲೌಸ್ ಪೀಸ್ ಅಮ್ಮ ಇದಾ ಹಾ ಇದು ಸೆರಗು ಇವಾಗ ಹೆಂಗ್ ಮಾಡ್ತೀರಾ ಮತ್ತೆ ಹೆಂಗ್ ಉಟ್ಕೊಳ್ಳೋದಿದ್ದನ್ನ ಹೊಸ ಸೀರೆ ತಾವು ಈ ಉಟ್ಕೊಳಕ್ ಹಾ, ಕೆಲಸ ಇದೆಲ್ಲ ಮಾಡೋ ಅಂತ ಯಾರು ಹೇಳಿದ್ದೀನಿ ನಿನಗೆ ನಾನೇ ಹಾ ನಾನೇ ಗೈಸ್ ನಮ್ಮ ನಾಗೇಶ್ ಅಣ್ಣವರಿಂದ ಒಂದು ಹೊಸ ಸೀರೆ ಕೊಡ್ಸವ್ರೆ ಇವನು ಕಾವಾಗ ಬೇರೆ ಅವನು ಅವಾಗಲಿಂದ ಎಲ್ಲ ಕರ್ದಲ್ಲ ಕಬಾಬ ಹೋಗ್ಕೊಳ್ಳ ನೀವೇ ಕರಿತಿದ್ದೀನ ಓಹೋ ಶುದ್ಧವಾಗಿ ಶುಚಿಯಾಗಿ ಗೈಸ್ ಶುದ್ಧವಾಗಿ ಶುಚಿಯಾಗಿ ಅವ್ನು ಕಬಾಬ್ ಕರಿತವನೆ ಇನ್ನು ರೆಡಿಯಾಗಿ ಕೊಡ್ಬೇಕು ನಮ್ಮ ಅಮ್ಮ ಬೇಕಾ ಈ ವಯಸ್ಸಿಗೆ ಗೈಸ್ ರೋಸ್ ಕಿತ್ಕೊಂಬಂದು ಇವಾಗ ಅದ್ರ ಮೇಲೆ ಡಿಸೈನ್ ಮಾಡಕ್ಕೆ ಐ ಲವ್ ಯು ಆಟ ಆಡ್ಬಿಟ್ರಲ್ಲಿ ಅವರು ಪ್ರಪೋಸ್ ಮಾಡ್ತೀನಿ ಹಿಡ್ಕೊಳ್ರಿ ಪ್ರಪೋಸ್ ಮಾಡ್ತೀನಿ ಐ ಲವ್ ಯು ನಾನ್ ನಿನ್ನ ಮನ್ಸಾರೆ ಪ್ರೀತಿಸ್ತೀನಿ ಈ ಕಡೆ ದಯವಿಟ್ಟು ನನ್ನ ಪ್ರೀತಿಗೆ ಬೇಡ ಅಂತ ಮತ್ತೆ ಹೇಳಕ್ ಹೋಗ್ಬೇಡ ಅಕ್ಸೆಪ್ಟ್ ಮಾಡ್ಕೊಂಡು ನನ್ಗೊಂದು ಜೀವನ ಕೊಡು ನನ್ನ ಮುದ್ದಾದ ಮಕ್ಕಳಿಗೆ ಹೆಂಡತಿ ಆಗು ಅಲ್ಲ ಮುದ್ದಾದ ಮಕ್ಕಳಿಗೆ ಅಮ್ಮನಾಗು ನೀನ್ ಹುಡುಗಿ ಅನ್ಕೊಂಡು ಹೇಳ್ತಿರೋದು ಹುಡುಗಿ ಅಲ್ಲ ಆಮೇಲೆ ನೀನು ಅಣ್ಣ ಸುಮ್ನೆ ಅಲ್ಟಾಡ ಆಟ ಮಾಡ್ತಿದ್ಲ ನಾವು ತಡಿಯೋ ಇನ್ಸಿಲ್ ಬರೀ ವಸಂತಮ್ಮ ಹಂಗ್ ಬರೀ ಅಂತ ನಮ್ಮ ನೋಡ್ತಿ ಇದಾಗ್ಲಿ ವಿಜಿ ಅಂತ ಬರೀ ನಾ ವಿಜಿ ಅಂತ ಜೀವಿ ಅಂತ ಬರ್ಬಿಡು ಹೋಗ್ಲಿ ಪರವಾಗಿಲ್ಲ ಜೀವಿ ಜೀವಿ ನಮ್ಮ ಅಮ್ಮ ಮಾಡಿದ್ರೆ ಕೆಲಸ ಒಂದು ಮುಡ್ಸಕ್ ಮಾಡಿದ್ರಿ ಮುಡ್ಸನ ಪ್ರಪೋಸ್ ಮಾಡ್ಸನ ಸೈಡಿಗೆ ಕೈ ಇದ್ರ ಸೆಂಟರ್ ಕೇಕ್ ಇಡ್ಬೇಕು ಇದೆಲ್ಲ ಇದೆಲ್ಲ ಮತ್ತೆ ಒಂಚೂರು ಉದ್ದ ಇರ್ಬೇಕು ಹಿಡಿದ ಬಿಡ ಹಿಡಿದ ಪರವಾಗಿಲ್ಲ ಹಿಡಿಯುತ್ತೆ ಅನ್ಸುತ್ತೆ ಹಿಡಿತದೆ ಯಾಕಣ ಇವಾಗೇನು ಪೆಟ್ರೋಲ್ಸ್ ಎಲ್ಲ ಕಿತ್ತಾಕು ಇನ್ನ ಬೇಕಾದ್ರೆ ಕಿತ್ಕೊಂಡು ಹಿಂದಾಡು ರೋಸು ಹೌದಾ ಹಾಕು ಹೆಂಗೆ ಬೇಕು ಹಂಗೆ ಮಾಡಿ ಕೇಳು ಕೇಳು ಇನ್ಸಿಲ್ ಮಾಡಿಲ್ಲಿ ಇಲ್ಲಿ ಜಿ ಹೆಂಗೆ ಒಂದು ಬಾಣ ಬಿಡು ಜಿ ವಿ ಅಂತ ಹಿಂಗೆ ಸೈಡಿಗೆ ಬಾಣ ಹಿಂಗಲ್ವೇನ್ಲ ಹಿಂಗ್ ಕಂಡ್ರಿ ಮೇಲ್ ಕೈ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಾಣ ಮೂತಿ ಇಲ್ಲಿಗೆ ಹೌದಾ ಕಿರಣ ಇಲ್ಲಿಂದ ಇಲ್ಲಿ ಬಾಣ ಮೂತಿ ಕೇಕ್ ಇಟ್ಟ ಮೇಲೆ ಇನ್ನ ಭಗವಂತ ಕಣ್ಣಾರೆ ಇನ್ನ ಇಟ್ಬಿಟ್ಟವನ ಏನ್ ಕತೆ ಅಂತ ಬರ್ದಿರ್ಬಾರ್ದಿತ್ತು ಆಮೇಲೆ ಇದ ಕತೆ ಏನ್ ಮಾಡ್ತೀಯಾ ಬಂದವನಿ ಹಾಕ್ರಿ ಜಲ್ದಿ ಬೇಗ ಬೇಗ ಮಾಡ್ರಿ ಫೈನಲ್ ಸೆಟಪ್ ಇಸ್ ಓಕೆ ಎಲ್ಲ ರೆಡಿ ಸೆಟಪ್ ಆಯ್ತು ನಾನು ಇಂಗ್ಲೀಷ್ ಯಾರು ಕೇಳಕ್ ಹೋಗ್ಬೇಡ್ರಿ ಹೇಗೆ ನಂಗೆ ಬರೀ ವಸಂತಮ್ಮ ಹ್ಯಾಪಿ ಆನಿವರ್ಸರಿ 24 ಅಂತ ಬರೀರಿ ರೀ ನಂಬರು ಅದಿಲ್ಲ ಅದು ಇದಕ್ಕೆ ಬೇಡ ಆಯ್ತಾ ಸೆಟಪ್ ಸ್ಟಾರ್ಟ್ ಆಡಕ್ರಿ ಹಾಡು ಟಿವಿಲಿ ಚಾಕ್ ಪೀಸ್ ಇದು ನಿಮ್ದು ರಂಗೋಲಿ ಇಟ್ಟು ತಗೊಂಡ್ ಕರೆಕ್ಟ್ ಆಗಿ ಕೊಡುತ್ತೆ ಏನು ರಂಗೋಲಿ ಇಟ್ಟು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೋದ್ ಬಿಟ್ಬಿಟ್ಟು ಅಲ್ಲೆಲ್ಲ ನಂಗೆ ನೋಡ್ತಾ ಇದ್ದೀರಾ ನೀವು ಎಲ್ಲಾನು ಕರ್ಕೊಂಡು ಬರ್ದ್ಬಿಟ್ಟೆ ಹೆಂಗೆ ರಂಗೋಲಿ ರಾಜು ಹಾಗೆ ನೋಡಿ ಇವ್ರು ಬಂದವ್ರೆ ನೀನ್ ಬಂದಿಲ್ಲ ಇರ್ಲಿ ತಾಯಕ ಮದ್ವೆ ಆದ್ಮೇಲೆ ಇಷ್ಟನಾ ಮದ್ವೆ ಇಷ್ಟನಾ? ಅಲ್ಲಿಂದ ಆಶೀರ್ವಾದ ಮಾಡು ನೀನ್ ಇಲ್ಲ ಅನ್ಬಿಟ್ಟು ನೋಡು ಫುಲ್ ಲೈವ್ ಡೆಮೋ ಮನೆಯಲ್ಲ ಕೂರ್ಸ್ ತೋರಿಸಿಲ್ಲ ಏನ್ ಮಾಡ್ತಾ ಇದೀವಿ ಅಂತ ಇಲ್ಲಿ ರಂಗೋಲಿ 24 ಆನಿವರ್ಸರಿ ಅಂತ ಮೂರ್ ಬಿಟ್ಟು ರಂಗೋಲಿ ಸೀಟು ಇವರು ನಮ್ ನಾಗೇಶ್ ನಾಗಿ ಇವರು ಪಂಚೆ ಶರ್ಟ್ ಇಲ್ವಾ ಇಲ್ಲಾರು ನೋಡಿ ನಿಮ್ಮ ಅಪ್ಪಾಜಿ ಹೆಂಗ ಇಟ್ಕೊಂಡ್ರೆ ಗ್ಯಾಸ್ ಸೆಟಪ್ ಆಯ್ತು ಗ್ಯಾಸ್ ರೆಡಿ ಆಯ್ತು ಹೊಸ ಗಂಡು ಹೆಣ್ಣು ಒಳಗಡೆಯಿಂದ ಬರ್ತಾರೆ ನಮ್ ತಂಗಿನ ನೋಡ್ತಾವಳೆ ಇದ್ರಲ್ಲಿ ಲೈವ್ ಅಲ್ಲಿ ನೋಡ್ತಾವಳೆ ಇವಾಗ ಇಲ್ಲಿ ಸಿಂಗರ್ಸ್ ಅಲ್ಲಿ ರೆಡಿ ಆಗವ್ರೆ ಹೇಳ್ಬೇಕು ಇವಾಗ ಸ್ಟಾರ್ಟ್ ರೆಡಿ ರಿಲೀಸ್ ಮಾಡ್ಕೊಂಡವ್ರೆ ಅಪ್ಪ ಬನ್ನಿ ಬನ್ನಮ್ಮ ಇಬ್ರು 24 ವರ್ಷ ಆನಿವರ್ಸರಿಗೆ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಚಪ್ಪಳೆ ಹೊಡಿರೋ ಚೆನ್ನಾಗಿ ಹಾಡನ ಚಪ್ಪಳೆ ಹೊಡೆ ತಾಯಿ 100 ಜನ್ಮಕ್ಕೂ 100 ಜನ್ಮಕ್ಕೂ ಬಲವಾದಾರೆಯ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದಾರೆಯೇ ಒಲ
ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ತಿನ್ಸಮ್ಮ ತಿನ್ಸ್ಬೇಕು. ತಿನ್ಸಮ್ಮ. ಮಾಡಂಗಿಲ್ಲಪ್ಪ ನೀವು ಇಲ್ಲಿ ತಿನ್ಸ್ಬೇಕು. ಕಪ್ಪು ತಿಕ್ಕಲ್ಲ. ಅಯ್ಯ ನೀನ್ ಅದೇ ತಿನ್ಸಪ್ಪ ವಾಪಸ್ ಹಂಗೇನೆ ಹೆಂಗೋ. ಇಕ್ಸಮ್ಮ. ನಾಚಿಕೆ ನೋಡ್ರಿ. ಅಪ್ಪ ಅಲ್ಲಿ ಹೂವ ಇದೆ ಕೊಡಪ್ಪ ವಾಪಸ್ಸು. ರಿಟರ್ನ್ ರೋಸು ಹೂವು ಮುಡ್ಸ್ಬೇಕು. ಅದೇನೇ ಹೇಳ್ತಿರೋದು, ಹೂವು ಮುಡ್ಸ್ಬಿಟ್ಟು ಗುಲಾಬಿ ಕೊಡ್ಬೇಕು. ಆಮೇಲೆ ಕೇಕ್ ತಿನ್ಸ್ ನೀನು. ಇರ್ಲಿ ಪರವಾಗಿಲ್ಲ, ಫಸ್ಟ್ ಕೇಕಲ್ಲಿ ಆಯ್ತು ಇವಾಗ. ಕೇಕಲ್ಲಿ ಆಯ್ತು, ಹೂವು ಮುಡ್ಸ್ಬಿಟ್ಟು ಪರವಾಗಿಲ್ಲ. ತಿರ್ಗಮ್ಮ ತಿರ್ಗಮ್ಮ. ಅಯ್ಯೋ ಹಾ ನೋಡ್ತೇನ್ರಿ. ಇದು ಕೊಡಪ್ಪ. ಇಲ್ಲ ಇದನ್ನ ತೆಗೆದು ಇಲ್ಲ ಹಾಕಪ್ಪ. ಓಡಿಸೋಕೆ ಬರಬಾರ ನೀವು, ಓನೇ ಓಡಿಸೋಕೆ ಬರವಲ್ಲಪ್ಪ. ಕ್ಲಿಪ್ ಆಗಿ ಹೇಳ್ತೀನಿ ಅಷ್ಟೇ. ಪ್ರಪೋಸ್ ಮಾಡ್ಬೇಕು. ನಾಚ್ಕಡಂಗಿಲ್ಲ. ಈ ಗುಲಾಬಿಯು ನಿನಗಾಗಿ ಹೇಳೋಣ ಫುಲ್ ಹೇಳೋಣ ಆಡೋದು. ಹೂವಿನಂದ ರೂಪಸಿ ನನಗಾಗಿ ಕೇಳೆ ಓರತಿ. ಈ ಗುಲಾಬಿಯು ನಿನಗಾಗಿ. ಆಯ್ತು. ನೀನ್ ತಿನ್ಸ್ತಾನಮ್ಮ, ನೀನ್ ತಿನ್ಸ್ತಾ ಹೋಗೋಣ. ನೀನ್ ತಿನ್ಸು. ಹೋಗೋಣ ಪರವಾಗಿಲ್ಲ. ಬರ್ತಡೇ ಪಾರ್ಟಿ ಇಲ್ಲಿ ಪರವಾಗಿಲ್ಲ, ಹೋಗ್ರಿ ಫಸ್ಟ್ ನೀವೇನೆ ಇಬ್ರಿಗೂನು. ಇವಾಗ 24 ವರ್ಷ, ಇನ್ನ 76 ವರ್ಷ ಬಾಕಿ ಇದೇನು. 100 ವರ್ಷ ಮದುವೆ 100 ವರ್ಷ ಬದುಕೇ ಬರ್ತದ ನೋಡು. ಹೇಳ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಇವರು ಇಬ್ರು ದೇವ್ರು ಕೊಟ್ಟ ಅಪ್ಪ ಅಮ್ಮ ನಮ್ಗೆ. 24 ವರ್ಷ ಆಗಿದೆ, ಇನ್ನು 76 ವರ್ಷ ಬಂದು ಹಿಂಗೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ನಮ್ಮ ಆಸೆ. ರೈಸ್ ಕೇಕ್ ಅದು ಹೋಗೋಣ ಹೋಗಲೇ. ಮಾಡೋದಾದ್ರೆ ಇತ್ತೀನಿ ತಲೆ ಬಂದು ಅವಾಗ ನೋಡಿದ್ರೆ ಇದೇ ಡ್ರಾಮಾ ಕಲಿತಾನೆ. ನಾನು ಬರ್ರಿ ನೀವು ತಿನ್ಸ್ಬಿಡ್ತೀನಿ ನಿಮ್ಮಿಬ್ರಿಗೂ. ಓಕೆನಾ? ಫೋಟೋಗಳು ಚೆನ್ನಾಗಿ ತೆಗಿರಪ್ಪ. ಬರ್ಲಿ ಒಂಚೂರು ನಾನು. ನೀವು ತಗೊಳ್ರಿ ಇವಾಗ. ನಿಂತ್ಕಳ ಕಡ್ಬಿಡ್ತೀವಿ. ಕೇಕ್ ಅಲರ್ಜಿ ಅಂತೀವಿ ಅವ್ನಿಗೆ. ಮೆತ್ತಮ್ಮ ಹೇಳ್ತೀನಿ, ಆ ಬೂತ್ ಕಡೆ ಹೇಳೋದು ಇದಾಗ್ಬೇಕು ಹಂಗೆ ಒಂದು. ಇಕ್ಕಮ್ಮ ಹೇಳ್ತೀನಿ ಅವ್ನಿಗೆ ಮೆತ್ತಮ್ಮ. ಇಬ್ರು ಇಕ್ರೆ ಹೇಳ್ತೀನಿ. ಇಕ್ರಿ ತುರ್ಕ್ರಿ. ಹೋಗಪ್ಪ ನೀನು ಹೋಗಮ್ಮನು ತೋಣ ಅವ್ರಿಗೆ ತೋರ್ಸೋಣ. ಹೋಗ್ರಿ ಮಾವರ್ರೆ, ಹೋಗ್ರಿ ನೀವು ಹೋಗ್ರಿ ಹೋಗ್ರಿ ಗೈಸ್. ನಮ್ಮ ಅಮ್ಮನ ಅಣ್ಣೆಯವರು ದೊಡ್ಡಣ್ಣ. ನಾನು ಇದಕ್ಕಿದ್ದೀನಿ. ಇಲ್ಲ ಎಲ್ಲರಿಗಿನ ಇದಕ್ಕಿರ ನಾನೇ. ನಾವು ಪಕ್ಕ ನಿಂತ್ಕೊಂಡಾಗ ನೋಡ್ತೀವಿ. ಹೆಂಗಿದೆ ಉಮಾ? ಉಮ್ಮ ಚೆನ್ನಾಗೊಳ್ಳಿ. ಉಮಾ ಫುಲ್ ಫೀಲಿಂಗ್ ಆಗ್ತಾಳೆ ಅಲ್ಲಿ. ನಾನು ಇರ್ಬೇಕಾಯ್ತು ಅಂತ ಮೈಸೂರು ಹೋಗೋಣ ಅಂತೀವಿ. ಯಾಕೆ ಮೈಸೂರು? ಖುಷಿ ಪಡ್ಬೇಕು ನೋಡಿ. ಇರ್ಲಿ ಬಾ, ಬುಧವಾರ ಬಾ, ಅಳೋಕಲ್ಲ ಹೋಗೋಣ. ನೀನು ಬತ್ತೀನಿ ಅಂತೇಳಿ ನಾನೇ ಬತ್ತಿದ್ದೆ ಕರ್ಕೊಂಬರಕ್ಕೆ. ಇರ್ಲಿ ಪರವಾಗಿಲ್ಲ. ಮೈಸೂರು ಹೋಗೋದು ಗೈಸ್ ನನ್ನ ತಂಗಿ ಹೇಳ್ತಾಳೆ ನೋಡಿ ಗೈಸ್. ಏನ ಬೇಕಾ ನಿಮ್ಮ ಮಗಳು ಹೇಳ್ತಾಳೆ ಕಣಮ್ಮ. ಆಂಟಿ ನೀನೆಲ್ಲ ಹತ್ರ ಇವಾಗ ಅಷ್ಟೇ ನಿನಗೆ ಇವಾಗ. ಇರ್ಲಿ ಬಿಡಮ್ಮ, ತಾಯಿ ಖುಷಿಯಾಗಿರ್ಬೇಕಮ್ಮ ನೋಡಿ. ಸಂತೋಷ ಕೊಡ್ತಿರೋ ಬಿಡಂಟಿ ನೀನ್ ನಾನು ಈ ಖುಷಿಯಾಗಿರ್ಲಿ ನಾನಿಲ್ವಲ್ಲ ಅಂತ ಕಟ್ಟೆ ಮಾಡ್ಬಿಟ್ಲು. ಅಷ್ಟಾಯ್ತಾ? ನೀನಾಗ ಫಸ್ಟ್ ಆಯ್ತು ಇಬ್ರಿಗೂ ಎಟ್ ಟೈಮ್ ತಿನ್ಸ್ಬಿಡು. ಕಿರಣ್ ತಿನ್ಸ್ತಂತೆ. ಗೈಸ್ ಇದೇ ತರ ಇನ್ನ ಜಾಸ್ತಿ ವರ್ಷ ಮಾಡಕ್ಕಾಗ್ಲಿ, ಇನ್ನ ಮಿಕ್ಕಿ ಜನ್ಮ ತೆಗೆದ್ರೆ ಇವ್ರ ಮಗನಾಗಿ ಹುಟ್ಲಿ ಅಷ್ಟೇ. ನನ್ನ ತಂಗಿ ಕಣ್ಣ ನೀರು ಹಾಸ್ಬಿಟ್ಲು. ಅದು ಬಿಡಿ ನೀನು ತಿನ್ಸಪ್ಪ. ತಿನ್ಸ್ರಿ ಅಜ್ಜಿಗೆ. ಏನಂತ ಹೇಳಿ ಇವತ್ತು ನಿನ್ ಮಗಂಗೆ ಸೊಸೆ ಹೊಡಿಕೊಂಬಂದು 24 ವರ್ಷ ಆಗದೆ. ತಿನ್ಸು, ನೀನ್ ತಿನ್ಸಮ್ಮ ಒಂದೇ ಸಲಿ. ಅಜ್ಜಿ ನಿನ್ ಮಗನ್ನ ಬಾವಿಗೆ ತಾಳಿ ಕುರಿ ಮಾಡಿದ ದಿನ ಇವತ್ತು. 24 ಮಿಸ್ಟರ್ ಮನೋ ಅಪರೂಪಕ್ಕೆ ಬಂದವನೆ. ಇನ್ನೊಂದು 100 ವರ್ಷ ಆರಾಮಾಗಿ ಬಾಳಿ ಖುಷಿಯಾಗಿರಿ.
ಗೈಸ್ ನಾಗೇಶ್ ನಾಗಿ ಅವರು ನಮ್ಮ ಅಪ್ಪ ಗಿಫ್ಟ್ ಮಾಡ್ಕೊಟ್ಟಾರೆ. ಹಾ ಕೊಡ್ರಿ ನಾನು ಬರ್ಬೇಕಾ? ಅಯ್ಯೋ, ಬಗ್ಗುವಾಗ ಆಗೋಯ್ತು. ನೀವುಗಳೇ ಗಿಫ್ಟ್. ನಮ್ದು ಹಾ ಹಾ ನೋಡ್ರಿ, ನನ್ ಮದ್ವೆಗೆ ಡಬಲ್ ಕೊಡ್ಬೇಕು ನೀನು. ಹುಡುಗಿನೇ ಕೊಡ್ತೀನಿ ಅಂತ ಹೇಳಮ್ಮ. ಏನ್ ಕೊಟ್ಟಾರ? ಇವ್ನ್ ಕೊಟ್ರ ನೀವ್ಗೆ ವಾಪಸ್ ಒಂದ್ 3 ಅಡಿ ಹುಡುಗಿ ನೋಡ್ಬಿಡು. ಮಾಡ್ರಿ ಬೇಡ. at least ಒಂದ್ 5 ನೋಡಿ. ಈ ಕಡೆ ಬಾ, ತಮ್ಗೆ ಫೋಟೋ ಹಾಕು. ಏ ಯಾಕಪ್ಪ ಇನ್ನ ಮಗ್ಳು ಇದ್ಕೊಂಡ್ ಅಣ್ಣ ಇದೆಲ್ಲ ಮೇನ್ ಕಾರಣ ಗೊತ್ತಾ ಗೈಸ್, ಊರಲ್ಲಿ ಇದನ್ನೆಲ್ಲ ವಿಡಿಯೋ ನೋಡಿ ನಾಳೆ ಊರಾಗಿರೋ ಜನ ಆಡ್ಕೊಂತಾರೆ ಅಂತ. ಅದೆಲ್ಲ ಏನ್ ನೋಡಕ್ ಹೋಗ್ಬಾರ್ದು. ಹೆಂಗಿರೋ ಆಡ್ಕೊಂತಾರೆ, ಜನ ಹೆಂಗಿರೋ ಆಡ್ಕೊಂತಾರೆ. ನಮ್ಮ ಅಪ್ಪ ನಗ್ತಾನೆ ಇಲ್ಲ ಒಂಚೂರು ನಗಪ್ಪ. ಈಗ ನಗೋ. ಮಳೆ ಹೋಯ್ತದೆ ಅಂತ ಒಳಗೆ ಸೇರ್ಕೊಂಡು ನೋಡಿ. ಹಾ ಇವ್ಳಿಗೆ ತಿನ್ಸಮ್ಮ ಇಬ್ರು. ಬರ್ತಡೇ ಅವ್ರದ್ದು. ಬರ್ತಡೆ ಅತ್ತೆ ಮಾಮಂದು. ಹೇಳು ಹ್ಯಾಪಿ ಬರ್ತ್ಡೇ ಅತ್ತೆ ಮಾಮನ್ನು. ಮಾಮಂಗೆ. ಅತ್ತೆ ಮಾಮ ಇಬ್ರು ಒಂದೇ ಕೊಟ್ಟಿರೋದು. ಹಾ ನೋಡ ನೋಡಿ ಹೇಳ್ಕೊಟ್ರೆ ಅವಳಿಗೆ. ಮಾಮಂಗೆ ಕಟ್ ಮಾಡ್ಬಾರ್ದಪ್ಪ ನೀನು ಮಧ್ಯದಲ್ಲಿ. ಮಾಮಂದು ಹ್ಯಾಪಿ ಬರ್ತಡೇ ಇವತ್ತು. ಹೇಳು ಮಾಮಂಗೆ. ಇಲ್ಲಿ ಬರ್ಬೇಕಾದ್ರೆ ಮಾಮಗಾರೆ ಮದ್ವೆ ಹ್ಯಾಪಿ ಬರ್ಡೇ ಅಲ್ಲ, ಆನಿವರ್ಸರಿ. ಮದ್ವೆ ಆಗಿ 24 ವರ್ಷ ಆಗದ ಅತ್ತೆ ಮಾಮ. ಅತ್ತೆ ಮಾಮ ಮದ್ವೆ ಆಗಿ 24 ವರ್ಷ ಆಗದೆ. ಸೆಲೆಬ್ರೇಷನ್ ಎತ್ತಿಗಮ್ಮ ಕೇಕ್ ಪೀಸ್ ಮಾಡ್ಕೊಂಡು ಯಾರು ಎಷ್ಟು ತಿನ್ಕೊಂಡಿ ಪೀಸ್ ನೀನ್ ತಿನ್ನಮ್ಮ. ನಮ್ಮ ಅಪ್ಪ ಹೋಗಿ ಬೇಜಾರ್ ಮಾಡ್ಕೊಂಡಿ ಊರಲ್ಲಿ ನೋಡ್ತಾರೆ ಅಂತ. ಹಣ ಬರೋಣ ಮೋಟಿವೇಶನ್ ಮಾಡೋಣ ಇವ್ರಿಗೆ. ಏನಂತ? ಇದೆಲ್ಲ ಮಾಡಿದ್ ಇಷ್ಟ ಇಲ್ವಂತೆ. ಯಾಕಪ್ಪ ಹಿಂಗಂತೀಯ? ನೋಡು, ಅವಾಗ ಕಾಲನೇ ಹಂಗಿತ್ತು, ಟೈಮು ಹಂಗಿತ್ತು, ದುಡ್ಡು ತಿನ್ನೋದೇ ಕಷ್ಟ ಆಗಿತ್ತು. ನನ್ನ ಮಗಳಿದ್ದ ಮಾಡಿರ್ಲಿಲ್ಲ, ಮಗಳ ಮದುವೆ ಮಾಡಿದ್ ನಾನು ಪರವಾಗಿಲ್ಲ ಬಿಡು, ಮುಂದಿನ ಸರಿ ಮಗಳನ್ ಕರ್ಕೊಂಬಂದು ಇನ್ನು ಜೋರ 25 ಚೌಟ್ರಿ ಮಾಡೋದು. ಇವಾಗ ಹೆಂಗಂದ್ರೆ ಇವಾಗ ಸ್ಟಾರ್ಟಿಂಗು ನಿಮ್ದು 1ನೇ ವರ್ಷ ಇದ್ದಂಗಿದು. ಯಾಕಂದ್ರೆ ಇಷ್ಟು ವರ್ಷ ಮಾಡಿಲ್ಲ, ಅವಾಗ ಕಾಲ ಟೈಮೇ ಹಂಗಿತ್ತು. ಇರ್ಲಿಲ್ಲ ಮಾಡಕ್ಕೆ. ಮುಂದಿನ ವರ್ಷ 25 ಅಲ್ವಾ? 25 ವರ್ಷ next. ನಮ್ದು ರೀ ಮ್ಯಾರೇಜ್ ಕ್ರಿಯೇಟ್ ಮಾಡೋಣ. ಮಾಲೆ ಹಾಕಿ ಎಲ್ಲ ಹಾಕ್ಸಿ ಅಮ್ಮನ್ಗೆ ಒಡವೆ ಮಾಡಿಸಿ ರೀಕ್ರಿಯೇಟ್ ಮಾಡೋಣ. ಅಪ್ಪಂಗೆ ಒಳ್ಳೆ ಮಾಡಿ ಹಾ. ಕೊಡೋ ದನಿಗೆ ಅವ್ನು ದನು ಪೀಸ್ ಕೇಕ. ಮದ್ದನು ಫೋಟೋಸ್ ಬೇಕಂತ ನೋಡಿ ತೆಗೆ ಕಳ್ಸ್ಕೊಡ್ತೀನಿ. ಅಯ್ಯ ಹ್ಯಾಪಿ ಬರ್ಡೇ ಹೇಳಲಿ. ಅದು ಹೆಂಗಿಂತ ನೋಡು, ಅದ ಹೆಂಗೆ ಆಯ್ತು ಅದು ಹೆಂಗೆ ಆಯ್ತು ನೋಡು. ಹ್ಯಾಪಿ ಬರ್ಡೇ ಅತ್ತಿ, ಹ್ಯಾಪಿ ಬರ್ಡೇ ಮಾಮ ಅಂತ. ನೀನ್ ಹೇಳ್ದೆ ಅಲ್ವಾ ತನ್ವಿ? ಬರ್ತಡೇ ಅಲ್ಲ ಆನಿವರ್ಸರಿ. ಆನಿವರ್ಸರಿ ತಾಳೆ ಕೇಕು. ಕಸ ಗುಡ್ಸೋದು ವಿಡಿಯೋ ಮಾಡ್ಕೊಂಡು ನೋಡೋಣ ತಡಿ, ಅದ್ ಹೆಂಗ್ ಗುಡಿಸ್ತಾನ. ಅಲ್ಲೋಣ ಮಂಗಾರಂಗ್ ನಾವು ಸ್ಕೂಲಾಗ ಎಷ್ಟು ಕಸ ಮಾಡಿಸಿಲ್ಲ. ಗವರ್ಮೆಂಟ್ ಸ್ಕೂಲಾಗ ಹೋಗಿ ನಾವು ಹುಡುಗಿನ ಕೇಳ ಅಪ್ಪನ ಪಕ್ಕ ಅವ್ನು ಕೇಳ. ಕಾರ್ಪೊರೇಷನ್ ಏ ಅಣ್ಣ ಏನ್ ಗೊತ್ತಾ ಪ್ಲಾನ್, ಕಸ ಗುಡ್ಸ್ಬಿಟ್ಟು ಅದು ಸಂಪ್ರದಾಯ. ಕಾನ್ವೆಂಟ್ ಸ್ಕೂಲಾಗ ಹೋದ ಒಳಗರಾಗದಲ್ಲ ಕಣೋ, ಕಾರ್ಪೊರೇಷನ್ ಸ್ಕೂಲಾಗ ಹೋದ ಒಳಗರಾಗದ. ಬ್ರದರ್ ಇಂಡಿಯಾ ಅಡ್ಡೆ ಹೊಟ್ಟ ಬ್ರದರ್ ಇಂಡಿಯಾ ಏನ್ ಗೊತ್ತಾ, ಇದು ಕಸ ಗುಡ್ಸ್ಬಿಟ್ರೆ ಈ ತರ ಯಾವ್ದಾದ್ರು ಹುಡುಗಿನ ಸೆಟ್ ಮಾಡ್ಕೊಂಡ್ಬಿಡೋಣ ಅಂತ ಒಂದು ಪ್ಲಾನ್. ಮದ್ವೆ ಬೇರೆ ಯಾವಾಗ ಮದ್ವೆ ಆದವನು ಏನೋ ಬಾರಿ ಕಳ್ಳಾಟ ಆಡ್ತಾನೆ. ಬಾರಿಗೆ ಆಟಾಡ್ತಾನಪ್ಪ. ಯಾವಾಗ ಮಾಡೋದಲ್ಲ. ಪರವಾಗಿಲ್ರಿ ಒಂಚೂರು ಗುಡ್ದ ಹಣ ಪಕ್ಕಣ ಯಾವ್ದು ಹುಡುಗಿನ ಹಾಕೊಂಡು ಕ್ಯಾಚು. ಈ ಸ್ಕಿಲ್ ಹುಡುಗಿ ಮನೆಗೆ ಹೋಗ್ಬಿಟ್ಟು ಹುಡುಗಿ ಕಸ ಮುಗಿಸ್ಕೊಳ್ತಾಳೆ ಅಂತ ನಮ್ಮ ಮನೆಯಲ್ಲಿ. ಈ ಸ್ಕಿಲ್ಸ್ ನಮ್ಮ ಹುಡುಗನ್ ಬರ್ತಿರಲಿಲ್ಲ ಅಣ್ಣ, ಚಾನ್ಸೇ ಇಲ್ಲ ಇದು. ಇವನು ಕಾರ್ಪೊರೇಷನ್ಸ್ ಹೋಗ್ಬಿಟ್ಟು ವ್ಲಾಗರ್ ಆಗಿರ್ಬೋದು, ಕಸ ಗುಡ್ಸೋದ್ ಮಾತ್ರ ಪಕ್ಕ ಯಾವ್ದೋ ಸ್ತ್ರೀತ್ವ ಸಂಭಾವನೆ ಇದು. ಅವ್ಳು ಈ ಕಡೆ ಬಂದ್ ಮತ್ತೆ ಇದನ್ ಮಾಡ್ತಾರೆ. ಐಸ್ ಎಲ್ಲ ಆಯ್ತು ಕ್ಲೀನಿಂಗು. ಊಟ ಮಾಡ್ಬೇಕು, ಬರೀ ಕೂತ್ಕೊಂಡು ತಟ್ಟೆ ದಂಡಿ ಐಸ್. ಇವಾಗ ನಾವೇ ರೆಡಿ ಮಾಡಿರೋ ಇದು ಬಾಡೂಟ ತಾಮರೋಣ. ಅದು ಪೇಪರ್ ಹೊರ್ಸು ಇದ್ರಾಗೆ ತಟ್ಟೆಲಿ. ಇವ್ರು ಒಳ್ಳೆ ರೆಸಿಪಿ ಕಂಡು ನೋಡಿದ್ದು. ನಿಂಬೆಹಣ್ಣು ಉಪ್ಪ ಹಾಕ್ಬಿಟ್ಟು ಮಿಕ್ಸ್ ಹೊಡ್ಬಿಟ್ರೆ ಒಳ್ಳೆ ಟೇಸ್ಟ್. ನಿಮ್ಮ ಮನೆ ಟ್ರೈ ಮಾಡೋ ಸಲಿ ಟ್ರೈ ಮಾಡಿ ನೋಡೋ ಸಲಿ. ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದು ಚಿಲ್ಲಿ ಚಿಕನ್ ಮಾಡಿದಾಗ. ದೋಸೆ ಬಾಳೆಹಣ್ಣ ಹಾಕೊಂಡ್ ತಿನ್ನೋದು. ಹಳಸಿಕಾಯಿ ಕಡ್ಬೇಕು, ಹಳಸಿಕಾಯಿ ಕಡ್ಬು ಅಲ್ಲದೆ ಅದು ಹಳಸಿಕಾಯಿ ಕಡ್ಕೊಳ್ಳ. ಅದು ಕೇಸರಿ ಬಾತ್ ಅಲ್ಲ, ಅದು ಹವೇಲ್ ಬೇಯಿಸೋದು. ಅದು ಅಬೇಲಿ ಹವೇಲ್ ಕೇಸರಿ ಬಾತ್ ಹವೇಲ್ ಬೇಯಿಸ್ತಾರ. ಇವಾಗ ಹೊಡ್ಸ್ಕೊಂಡಿ ಕಚ್ತದೆ ಇವಾಗ. ಅವ್ರ ಅಡಿಗೆ ಬಗ್ಗೆ ಫುಲ್ ಡಿಮೋಟಿವೇಟ್ ಮಾಡ್ತಾ ಇದೀಯ. ಏನದು ರಿಗ್ರೆಟ್ ತೋರಿಸ್ತಾ ನಾಗೇಶ್ ನಾಗಿ ಅವ್ರು ಮಾಡಿರೋ ಬಿರಿಯಾನಿ ಇದು. ನಾಟಿ ಸ್ಟೈಲ್ ಬಿರಿಯಾನಿ ಇದು. ಉತ್ತರ ಕರ್ನಾಟಕ ಸ್ಟೈಲ್ ಬಿರಿಯಾನಿನ, ನಿಮ್ಮನೆ ಬಿರಿಯಾನಿನ, ಯೂಟ್ಯೂಬ್ ಸ್ಟೈಲ್ ಬಿರಿಯಾನಿ ಇದು ಪಕ್ಕ. ತೊಟ್ಟೆ ತೊಳ್ಕೊಡಿ, ಏನೇ ತೊಳ್ಕೊಡ್ರಿ. ನೀವು ಬಂದ್ರಿ ಹಿಂಗೆ ತಿನ್ ಟ್ರೈ ಮಾಡಿ. ಹೆಂಗಾದ್ರೆ ನಾವು ಮಾಡಿರೋದು
ಗಾಯ್ಸ್ ಇವತ್ತು ಅಡುಗೆ ರಿಲೀಫ್ ಕೊಟ್ಟಿದ್ವಿ ವಸಂತಮ್ಮ ಅಡುಗೆ ರಿಲೀಫು ಖುಷಿ ಆಯ್ತಾ ಅಡುಗೆ ರಿಲೀಫು ಇಷ್ಟ ನಿಮ್ಮ ಅಮ್ಮನ ಕಬಾಬು ತಿನ್ಸು ನಾ ಅಪ್ಪ ನೋಡಲ್ಲಿ ಕೇಕ್ ತಿನ್ಸ್ಕೊಂಡಿದ್ದಿ ಇವಾಗ ಅದೆಲ್ಲ ಇದಾಗಿದೆ ತಾನೆ. ತಿನ್ಸ್ಕೊಳಮ್ಮ ಇರ್ಲಿ ಮಗು ಹತ್ ಬಿಡ್ತಾ ಬಿಡು ಪರವಾಗಿಲ್ಲ ಮಾಡಿ ಗೊತ್ತಾಳ ಮಾಡ್ತಾರೆ ನಾನಿಂದ ಮಾಡ್ಲಿವಲ್ಲಪ್ಪ ಅಂತ ಎಲ್ಲ ಅವ್ರು ನೋಡಿ ಅವಳಿಲ್ಲ ಅನ್ನೋದು ಬೇಜಾರು ಅವರು ನೆನ್ನೆ ಮೈಸೂರು ಹೋಗ್ಬಿಟ್ಟು ಖುಷಿಗೋಸ್ಕರನೇ ಬರೋದ್ ಹಾ ಇವಾಗ ಅಲ್ಲ ನಾವು ಹಂಗಾರು ತೋರಿಸಿಲ್ಲ ಅಂದ್ರೆ ಏನಾಗುತ್ತೆ ಗಾಯ್ಸ್ ವಿಡಿಯೋ ಕಾಲ್ ಮಾಡಿ ತೋರಿಸಿ ಹಂಗಾರು ಅವಳು ಮೈಸೂರು ಹೋಯ್ತಿಲ್ಲ ಹೇಳ್ದು ಅವರು ದೇವಸ್ಥಾನಕ್ಕೆ ಹೋಗಿದ್ರಂತೆ ಮೈಸೂರಿಗೆ ಏನೋ ಗೊತ್ತಿಲ್ಲ ಬಂದಿಲ್ಲ ಬಿಡು ಪರವಾಗಿಲ್ಲ ಕಳ್ಳ ಕಳ್ಳ ನೋಡ್ರಿ ಆಯ್ಕೊಂಡು ಕಳ್ಳ ಮಗ ಗುಣಿತ ಇಲ್ಲಲ್ಲ ಏನೋ ಗುಡ್ಡಕ್ಕಾಗ ಬೇರೆ ಇದೆ ಕೊಡ್ಲಾ ಎಲ್ಲಿದೆ ಅಲ್ಲೇ ಇದೆ ಒಳಗೆ ಅದು ಲಿವರ್ ಫ್ರೈ ಕಣದು ಇವ್ರು ಮಾಡಿರೋದು ಲಿವರ್ ಫ್ರೈ ಗಾರ್ಲಿಕ್ ಚಿಕನ್ ಅದು ಹಾಕೋಣ ಅದ್ ಬರೀ ಲಿವರ್ ಹಾಕಿದ್ದೆ ಅಣ್ಣ ಇದು ನಾಲ್ಕೇ ಇಲ್ಲ ಗುಣಕಾಯಿನ ಲಿವರ್ ಗುಣಿಕೆ ಬಿಟ್ರೆ ಆಲ್ರೆಡಿ ಒಂದೇ ಟೇಸ್ಟು ಹಾಕ್ಲಾ ಸರಿ ಇವ್ರು ರಾಜನಿಗೆ ನಮ್ದು ಗೈಸ್ ತಿನ್ಬಿಟ್ಟು ಎಷ್ಟು ಹೇಳೋದು ಕೂತ್ಕೊಂಡು ನೀವು ತಿಂದ ನಾವು ತಿಂದಂಗೆ ಓಹೋ ನೀವು ಬೇರಲ್ಲ ನಾವು ಬೇರಲ್ಲ ನಿಮ್ಮ ಮೊಟ್ಟೆ ತಿಂದ್ರೆ ನಮ್ಮ ಮೊಟ್ಟೆ ತಿಂದಂಗೆ ಏಯ್ ನಿಜ ಅಲ್ವಣ್ಣ ಸ್ವಲ್ಪ ಎಕ್ಸ್ಟ್ರಾ ಡೇಲೆ ಹೊಡ್ಬಿಟ್ಟಣ ಏ ಇಲ್ಲ ಸತ್ಯ ಮನ್ಸಲ್ಲಿರೋ ಆಚೆಗೆ ಬರೋದು ಊಟ ಕಡೆ ಆಚೆಗೆ ಹೇಳೋದು ನಾನು ತಿಂದಿಗಿಂದ ಆದ್ರೂ ನಮ್ ರಂಗೋಲಿ ಎಲ್ಲ ಕಲ್ತಾರಲ್ಲ ಇವರು ಸಾಕಾಯ್ತು ನನಗೆ ಅದು ಸಾಕ್ಸಾಕ ನಂಗೆ ಬಿಟ್ಬಿಡ್ತಲ್ಲ ಅದೇ ಹೇಳು ಸ್ಟೀಲ್ ಹಾಕ್ ಬಾಕ್ಸ್ ಮಿಸ್ ಮಾಡ್ಬಿಡ್ತಾರ ಏ ಆರ್ಟ್ ಬಾಕ್ಸ್ ಏನು ಫಸ್ಟ್ ಪ್ರೈಸ್ ಬಂದಿರೋದಲ್ಲಿ ಸುಮ್ನೆ ಇದು ನೋಡು ಈ ತರ ಕೈ ಯಾರೋ ತಿರುಗಿಸ್ತಾರ ನಾವು ಅಮ್ಮನೇ ತಿರುಗಿಸ್ತಾರೆ ಈ ತರ ಕೈನ ಹಾ ಮಕ್ಕ ನೋಡಿ ಇವಾಗ ಆಚೆ ಊರಿಗೆ ಕಡಿತದೆ ಇವಾಗ ಮೊನ್ನೆ ಏನಾದ್ರು ಅಟೆಂಡ್ ಮಾಡಿದ್ರೆ ಎಷ್ಟು ಕಿರಣ ಪಕ್ಕ ಪ್ರೈಸ್ ಬಂದಿರೋದು ಕಣ ಬರೋದಣ್ಣ ರಂಗೋಲಿ ಬಿಡಕ್ಕೆ ಏ ಎಲ್ಲಿ ಬರ್ತೈತೆ ಬಿಟ್ಟಿಲ್ವಾ ಅಲ್ಲಿ ಅದೇನ ಇದಕ್ಕೇನ ಬೇಕು ಅಲ್ಲೋಡು ಅದ್ರ ರಂಗೋಲಿನ ಅದು ಇನ್ನೇನು ನೀನು ಸಾಮಾನ್ಯದನ್ನೆಲ್ಲ ಬಿಡ್ರಿ ನೀನು ಅಮೆರಿಕಾದಿಂದ ಪದವಿ ಪಡೆದ ಒಂದು ಬ್ರಾಂಡ್ಲೆ ಶಿಷ್ಯ ಏ ನೀರ್ ಕೊಡಲ್ಲ ಅವ್ರಿಗೆ ನೀರ್ ಕೊಟ್ಟಿಲ್ಲ ಕಿರಣ ಒಳ್ಳೆ ಒಳ್ಳೆ ಅಣ್ಣ ಕಂಡ್ರೆ ಏನು ನಿನ್ನಲ್ಲಿರೋ ಒಂದು 90% ಗುಣ ಇದ್ಬಿಟ್ಟಿದ್ರೆ ಇಷ್ಟೊಂದು ಎಂತೆಂತ ಹುಡುಗಿರ್ ಬೆಳೆಸ್ಕೊಂಡಿ ಗೊತ್ತಾ ಅಲ್ಲೋಡ ಅಲ್ಲೋಡ ನೀನ್ ಇರೋ ಫಿಗರ್ಗೆ ಐ ಅಣ್ಣಗಿರೋ ಟ್ಯಾಲೆಂಟ್ಗೆ ಕಲೆಗಳಿಗೆ ಅಷ್ಟ ಅರ್ಧ ಇದ್ರೆ ನಾವ್ ಎಲ್ಲಿರ್ಬೇಕು ಇವತ್ತು ನಾನ್ ಆಗ್ಲೇ ನಾನು ಮದ್ವೆಯಾಗ 4 ಮಕ್ಕಳು ಮಾಡ್ಕೊಂಡು ಅರ್ಧ ಇದ್ರೆ ನನಗೆ ಮದುವೆ 4 ಮಕ್ಕಳು ಮಾಡ್ಕೊಂಡಿದ್ದೆ ಏನ್ ಮಾಡೋಣ ಅರ್ಧ ಇದೆ ನಮ್ಮ ಹತ್ರ 4 ಮಾಡ್ಕೊಂಡು 4 ಪ್ರಿಪೇರ್ ಮಾಡ್ತೀನಿ ಪಕ್ಕ ಫುಟ್ಬಾಲ್ ಟೀಮ್ ಅಲ್ಲ ಕ್ರಿಕೆಟ್ ಅಣ್ಣ 4 ಅಂತ ಹೆಂಗ್ ಕೇಳೋದು ಹೇಳು ಯಾಕೆ ಹೇಳು ಫಸ್ಟ್ ಟ್ರೈನು ಕಿರಣ ಇನ್ನ ಮನ್ಸಲ್ಲಿ ಐತಣ್ಣ ಇನ್ನ ಇದು ನನ್ನ ಹಾಡು ಏಯ್ ಕುಪ್ಪಡ ಯಾಕಲ್ಲ ಅವಳು ಬೆಳ್ಕತ್ತಿದ್ದೆ ಅಲ್ವಾ ಏಯ್ ತಿನ್ನ ಆಯ್ತು ತಿನ್ನ ಹಾಕಿ ಬಿಡು ಆಯ್ತು ಅಲ್ಲ ಆಯ್ತು ಎತ್ಕೊಂಡು ತಿನ್ನು ತಿನ್ನು ನೀನು ಏನ ಅಪ್ಪನ ಒಂಚೂರು ನಗ್ಸಲ್ಲ ಕಿರಣ ನಗ್ಸನ ಅಪ್ಪನ ಒಂಚೂರು ನಗ್ಸ್ಬೇಕ ಹ್ಮ್ ಅಂಕಲ್ ವಾಟ್ ಇಸ್ ದಿಸ್ ನಗ್ಸ್ಬೇಕು ಅಂತ ನಾನು ಏನ್ ಕತೆ ನಿಮ್ದು ಅವ ಝಾರಾ ಟಿ ಶರ್ಟ್ ಅಂಕಲ್ ಝಾರಾ ಅಣ್ಣ ಝಾರಾ ಬ್ರಾಂಡೆಡ್ ಅಪ್ಪ ಅವರು ನಾಗೇಶ್ ನಾಗಿ ಅವರು ಬೆಳೆದಲ್ರಿ ಮಂಜ ಝಾರಾ ಏ ನೀವು ಅಣ್ಣ ಕಡೆ ಕೊಡ್ಸಿರಲ್ಲೇ ಅವ್ನು ಯಾವಲ್ಲ ಅವನು ಓಹೋ ರಾಜು ನೀನ್ ಟಿ ಎಲ್ ಬಿಡ್ರಾಜು ನಿನ್ನ ಪಕ್ಕ ಮಾಡಲ್ ಮಾಡ್ತಿದ್ದಿ ನೀನು ನಮ್ನೆಲ್ಲ ಪ್ಯಾದೆ ಮಾಡ್ಬೇಕು ನೀನು ಅಂಕಲ್ ಝಾರಾ ಟಿ ಶರ್ಟ್ ವಾಚ್ ಕಣೋ 80,000 ರೂಪಾಯಿ ವಾಚ್ ಕಣೋ ಓಹೋ ಇದೆಲ್ಲ ನಾಳೆ ಚೇಂಜ್ ಮಾಡಿದ್ದೆ ಚೇಂಜ್ ಮಾಡೋರು ಇದನ್ನ ವಾಚ್ ಚೇಂಜ್ ಇನ್ನೊಂದು 80,000 ಅಂತ ಇದು ಇಲ್ಲ ಅದು 80,000 ಅದು ಇದು ಎಷ್ಟು ಅದು ಬಿಡ್ರಿ ನೀವು ಇಲ್ಲಿಲ್ಲ ನೀವು ನಮ್ಮ ಲೆವೆಲ್ ಅಲ್ಲ ಇಲ್ಲಿ ಬಿಡೋದು ಬಿಡಲ್ಲ Guys, ಇನ್ನೊಂದ್ ಸ್ವಲ್ಪ ದಿನ Miss ನೋಡ್ಬಿಡಿ. ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಅಣ್ಣನ್ ಪಕ್ಕ ಕೊಳ್ಳೆ ಹೊಡೆಯೋದು ಅಣ್ಣನ್ ಕಿಡ್ನಾಪ್ ಮಾಡ್ಬಿಡೋದಪ್ಪಿ ಏನ್ ಮಾಡ್ತಾರೆ ತುಂಬಾ ಈಸಿ ಅಂಟಿ 2 ಬಜ್ಜಿ ಸಾಕು ಅಣ್ಣ ಕಿಡ್ನಾಪ್ 2 ಬಜ್ಜಿ ಅಣ್ಣ ಕಿಡ್ನಾಪ್ ಬಾರಣ ಕಾರ ತಂದು ಹತ್ಬಿಡ್ತದ ಪಕ್ಕ ಬಿಡ್ತದೆ ಅಣ್ಣ ಬಜ್ಜಿ ತಿನ್ಕೊಂಡ್ ಬಾಂಧ ಬರ್ತೀನಿ ಅಪ್ಪನ ಹೋಗ್ತದೆ ಹಂಗೆಲ್ಲ ಇರ್ಪಡೆ ಹೇಳ್ತೀನಿ ಬಾಯ್ ನಿನ್ ಬಜ್ಜಿ ಗಾಯ್ಸ್ ಅಣ್ಣಗ್ ಬಜ್ಜಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದು ಅವ್ರ ಕಡೆ ಮಿರ್ಚಿ ಬಜ್ಜಿ ಅದು ನಮ್ಮ ಮೆಣಸಿನ್ಕಾಯಿ ಅವ್ರ ಮೆಣಸಿನ್ಕಾಯಿ ಜೋಡ ಮೆಣಸಿನ್ಕಾಯಿ ಮಿರ್ಚಿ ಅಂತ ನಾವು ಡೌ ಮಾಡ್ಬಿಡೋಣ ಮಿರ್ಚಿ ಅಂತ ಸಾಕೆ ಬಂದ್ಬಿಡ್ತದೆ ನೋಡೋಣ ಹೆಂಗ್ ಟೀಸ್ ಮಾಡ್ತಾನೆ ನಿನ್ನ ನೋಡು ಹೆಂಗ್ ಮಾಡ್ತಾನೆ ರವಿ ರೈಸ್ ಬೇಕಂತ ಅನ್ನ ಬೇಕಾ ಏಯ್ ಹಾಸ್ಕೊಳ್ಳ ಹಾಸ್ಕೊಳ್ಳ ನಿಮ್ದಂಗೆ ಮಾತಾಡ್ಸಕ್ ಮಾತ್ರ ಮಾತಾಡೋನ್ ಹತ್ರ ಏ ಹಾಕೊಳ್ಳೆ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟಾಟಾ ಬೈ ಬೈ ಹುಷಾರ್ ಕಣೋ ಯಾಕೋ ಏನು ತಗೊಂಡಂಗೆ ಹಿಂಗೆ ತಗೊಂಡ್ರೆ ಹೆಂಗೋ 20 ವರ್ಷ ಎಕ್ಸ್ಪೀರಿಯನ್ಸ್ 20 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಅವನಿಗೆ ಗಾಡಿ ಎಷ್ಟು ಎಕ್ಸ್ಪೀರಿಯನ್ಸ್ 26 ವರ್ಷ ನಮ್ಗೆ ನಂದಕ್ಕಲ್ಲವನು ಹುಟ್ಟು 3 ವರ್ಷ ಗಾಡಿ ಕಟ್ಬಿಟ್ಟವನೇನು ಅಲ್ವೋ 26 ವರ್ಷ ನಮ್ಗೆ ಇವಾಗ 26 ಹೌದಾ ಹಂಗಾರೆ ಮಾಮ ಆಗಿದೆ ನಾವೇ ಮನು ಮಾಮ ನಾನು ಮನು ಮಗಳು ಮಾಮ ನಾವು
ಅಂಕಲ್ ನಿನ್ನ ಮಕ್ಳಿಗೆ ಮಾಮ ಕಣ ಅಮ್ಮ ಕೆರೆಗೆ ತಗೊಂಡು ಒಯ್ದು ಬಿಡ್ತೀನಿ ಬಳ್ಳಾಪುರ ಕಣ ನಟರಾಜು ಅಂದಿರೋದು. ಗೈಸ್ ಊಟ ಮಾಡಿದಾಯ್ತು, ಎಲ್ಲರೂ ಊಟ ಮಾಡ್ದೋ. ವಾಕಿಂಗ್ ಇವಾಗ ಸೇಮ್ 1.5 ಕಿಲೋಮೀಟರ್ ಡೈಲಿ ಊಟ ಮಾಡಿ ಕಂಪಲ್ಸರಿ ಮಿಸ್ ಮಾಡ್ದ 1 ಕಿಲೋಮೀಟರ್ ವಾಕು. ಮನೆ ಹೋಗ್ಬೇಕು ಗೈಸ್, ಇಲ್ಲ ಕಳ್ಳನ ಮಕ್ಳು ಇನ್ನೇನು ಸೇಮ್ ರೋಡು. ಮನೆಗೆ ಏನು ಗೊತ್ತಿ ಬರಲ್ಲ, ಎಂಟ್ರ ಮಕ್ಳು ಯಾರ ಎಂಟ್ರ ಮಕ್ಳಲ್ಲಿ ಏನಿಲ್ಲ, ಎಂಟ್ರಿಲ್ಲ ಮಕ್ಳಿಲ್ಲ ಏಕ ಹಿಂಗೆ. ನೀವು ಅಮ್ಮನ ಹೇಳ್ಕೊಂತೀನಿ, ನಿಮ್ಮ ನನ್ನ ಜೊತೆ ಇದ್ದಂದ್ರೆ ನೀನು ನೀವು ನಡ್ಕೊಂಡು ವಾಕಿಂಗ್ ಮಾಡ್ತಾನೆ, ನಾನು ಬೈಕಲ್ಲಿ ವಾಕಿಂಗ್ ಮಾಡ್ತಾನೆ. ಇದೇ ಡಿಫ್ರೆನ್ಸ್ ಅಣ್ಣ. ನನ್ನ ಜೊತೆ ಇದ್ದಂತೆ ಇವನು, ಅವ್ರ ಅಮ್ಮ ಏನು ಕೇಳಲ್ಲ, ಅವ್ನ ಕಾನ್ಫಿಡೆನ್ಸ್ ನನ್ನ ಜೊತೆ ಆಡಗಲ್ಲ ಅಂತ. ಅದೇ ನಾನೇನಾದ್ರು ನಿನ್ ಜೊತೆ ಇದ್ದಂತಂದ್ರೆ ಅವ್ರ ಅಮ್ಮ ಕೇಳ್ತಾರೆ ಏನ್ ಇವತ್ತು ಯಾಕೆ ಫೋನ್ ಮಾಡತ್ತೆ ಅವ್ರ ಅಂದ್ರೆ, ಆಕ್ಚುಲಿ ಅವ್ನು ಇಲ್ಲಿಗೆ ಬರ್ತೀನಿ ಅಂತ ಬಂದಿಲ್ಲ, ಅವ್ರ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಏನೋ ಊಟ ಮಾಡಕ್ ಬರ್ತೀನಿ ಅಂತ ಹೇಳವ್ನೆ. ಬಾಯ್. ಅದಕ್ಕೆ ಅವ್ರ ಮನೇಲಿ ಫುಲ್ ಕಂಗಾಲಾಗವ್ರೆ. ನಮ್ಮ ಮನೇಲಿ ರೆಸ್ಟ್ರಿಕ್ಷನ್ಸ್ ಅಪ್ಪ, ಸಾಂಪ್ರದಾಯ. ಗಾಯ್ಸ್ ಅವ್ನು ಅಲ್ಟಾ ನಮ್ಮೂರಿಂದ 3 ಕಿಲೋಮೀಟರ್ ಮನೆ, ಸೈಡ್ ಮನೆ, ಊರಾಚಿರೋ ಮನೆ ಅವನು. ಅದಕ್ಕೆ ಓದಬೇಕು ಕಂಪಲ್ಸರಿ ಅಲ್ಟಾ. ನಾವೇ 1 ಕಿಲೋಮೀಟರ್ ಸ್ವಲ್ಪ ಡೈಜೆಷನ್ ಮಾಡಿಸ್ಬಿಟ್ಟು ಒಂದು ಊಟ ಮಾಡೋ ಒಂದು ಅವರ್ ನಿದ್ದೆ ಮಾಡ್ಬಾರ್ದು. ತಿಂದ್ಬಿಟ್ಟಿದ್ವಿ ಇವತ್ತು ಮನೆಗೆ ಬೇರೆ ಮಾಡ್ಕೊಂಡ್ ಬಂದಿದ್ರು ಗಾರ್ಲಿಕ್ ಚಿಕನ್ ಅಂತೆ, ಇದೇನು ಲಿವರ್ ಫ್ರೈ ಅಂತ ಎಲ್ಲ ಡಬಲ್ ಮಿಕ್ಸ್ ಬ್ಯಾಟಿಂಗ್ ಅದು. ಅಣ್ಣ ಅಂತೂ ಗೈಸ್ ಪಕ್ಕ 4 kg ಜಾಸ್ತಿ ಆಗದೆ. 4 kg ಕಾಣ್ತಿದೆ ಗೈಸ್ ಇಲ್ಲಿ. ಓ ಬೈತೀನಿ ಈ ತರ ಅಣ್ಣ. ಅಲ್ಲಿ ಮನೆ ಕರ್ದಿಲ್ಲ, ಯಾರೋ ಕರ್ದಾರಲ್ಲಿ ಕಾಫಿಗೆ, ಕಾಫಿ ಡೇಟ್. ಇವಾಗ ಡಿಎನ್ ಎಸ್ಬಿಟ್ಟು ಜಿಟಿ ಎತ್ಕೊಂಡ್ ಯಾರು ಹೇಳ್ತಿದ್ದ, ಜಿಟಿ ಎತ್ಕೊಂಡು ಹೆಲ್ಮೆಟ್ ಹಾಕೊಂಡು ಇವಾಗ. ಯಾರಿಗೆ ಜಿಟಿ ತರಕ್ಕೆ ನನಗೆ ಹಂಗೆಲ್ಲ ಇದ್ದಿದ್ರೆ ನಾನು ಯಾಕಣ್ಣ ಹಿಂಗ್ ಇರ್ತಿದ್ದೆ. ಮಮ್ಮಿಗೆ ಹೋಗಿ ಬಾಡಿ ಬೆಳೆಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದೆ. ಹುಡುಗಿರು ಜಿಂಬಾಡಿಗೆ ಬೀಳ್ತಾರೆ ಅಂತ ಹೆಂಗ ತಪ್ಪು ತಿಳ್ಕೊಂಡಿದ್ದಿ? ಏನಿಲ್ಲ ರೋದನೆ, ಹುಡುಗಿ ಚಿಂತೆ ಬಿಟ್ಬಿಡು, ಫಸ್ಟ್ ಬಿಸ್ನೆಸ್ ಮಾಡೋ. ದುಡ್ಡು ಮಾಡಲ್ಲ ಫಸ್ಟ್ಲೇ. ದುಡ್ಡು ಮಾಡ್ರೆ ಎಲ್ಲ ಬರ್ತಾರೆ ಅಂತ ಬರಲ್ಲ. ದುಡ್ಡು ಮಾಡೋ ಮೋದೇವಿ ನಿಂಗೂ ಸಿಗ್ತಾರೆ ಶ್ರೀದೇವಿ ಏನು. ಅಣ್ಣ ಯಾವ್ದಣ್ಣ ಇದು? ಭಾಳ ದಿನ ಆಯ್ತು, ಭಾಳ ಟ್ರೈನ್. ಹೌದಾ? ಹಂಗೆ ಬರಲ್ಲ. ಆಯ್ತು, ಹೋಗಿ ಫೋನ್ ಹಾಕ್ತೀನಿ. ಇಲ್ಲಿ 20 ನಿಮಿಷ ಮನೆಗೆ ನೋಡ್ಕೋ. ಇವಾಗ ಕರೆಕ್ಟಾಗಿ 10-20 ಫೋನ್ ಹಾಕ್ತೀನಿ ಇವಾಗ, ಉಪ್ಪಿ ಬಂದೆ ಅಂತಾನೆ. ಅದು ಗೈಸ್ ಮುಗೀತು ಆನಿವರ್ಸರಿ. ಅದು ಅವ್ನು ಡಿಯೋ, ಅದು ಅವ್ನು ಚೆನ್ನಾಗಿ ಹೋಗ್ತದೆ. ಗೈಸ್ ಮುಗೀತು ಆನಿವರ್ಸರಿ, ಮುಗಿದ ನಾವು 24 ವರ್ಷ ಮುಗಿಸ್ಬಿಟ್ಟೆ. ನಮ್ಮ ನಾಳೆ 25 ವರ್ಷ ಕಡೆ 25ಕ್ಕೆ ಬೀಳ್ತದ. ನೀನು ಅವತ್ತು 7ನೇ ತಾರೀಕು ಅಲ್ಲ, ಇವತ್ತು ಎಷ್ಟು 7 ಅಲ್ವಾ? 7ಕ್ಕೆ ತಾಲಿ ಗಂಟೆ. ಎಷ್ಟು ಗಂಟೆಗೆ 7ನೇ ತಾರೀಕು? 9 ಗಂಟೆಗೆ ಇರ್ಬೇಕು. ಬೆಳಗಿನ 9 ಗಂಟೆ. ಟೈಮ್ ಹಾಕ್ಸಿಲ್ಲ ಅವತ್ತು, ಟೈಮ್ ಹಾಕ್ಸವ್ರ. ಇನ್ನೇನು ಇವತ್ತು 8:30 9 ಗಂಟೆಗ. ನಾಳೆ 8:30 9 ಗಂಟೆಗೆ ಬಂದರೆ 24 ವರ್ಷ ಒಂದು ದಿನ ಆದಂಗೆ ಲೆಕ್ಕ. 25 ವರ್ಷಕ್ಕೆ ಬೀಳ್ತಾ ನಿನಗೆ? 25 ವರ್ಷ ಕಂಪ್ಲೀಟ್ ಆಗೋದು ನೆಕ್ಸ್ಟ್ ವರ್ಷಕ್ಕೆ. ನನಗೆ 1 ವರ್ಷ ಹಿಂದೆ ಅನ್ಕೋ ಅಷ್ಟೇ. ನನಗೆ 23 ವರ್ಷ ಬೀಳ್ತದೆ ಇವಾಗ. 24 ವರ್ಷ ನನಗೆ ಸ್ಟಾರ್ಟ್ ಆಗ್ತದೆ. ಹಂಗೆ ಏನಾಗಲಿ ಬಿಡು, ಇನ್ನೂ ಬೇಜಾರು ಮಾಡೋ ಟೈಮ್ ಇದೆ ಭಗವಂತ. ಗೈಸ್ ಎಲ್ಲ ಆಯ್ತು ಗೈಸ್, ಚೆನ್ನಾಗಿ ಖುಷಿ ಪಡಿಸಿದಾಯ್ತು. ಇಷ್ಟೇ ಏನೋ ನಮ್ಮ ಖುಷಿ. ಯಾವತ್ತೂ ಮಾಡಿರಲಿಲ್ಲ, ಇವತ್ತು ಮಾಡಿಸಿ ಮುಗಿಸಿದಾಯ್ತು ಗೈಸ್ ಎಲ್ಲ.